ಕರ್ನಾಟಕದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರೋದು ನಮ್ಮ ಸಮಾಜಕ್ಕೆ, ಕರ್ನಾಟಕಕ್ಕೆ ನೋವು ತಂದಿದೆ. ಆದರೂ ನಮಗೆ ಕರ್ನಾಟಕಕ್ಕೆ ಇನ್ನೂ 2 ವರ್ಷ ಇರಬೇಕಾಗಿತ್ತು. ಆದ್ದರಿಂದ ಹೈಕಮಾಂಡು ಒತ್ತಡದಿಂದ ನುಡಿದಂತೆ ನಡ್ಕೊಳ್ಳುವಂಥ ಸಿದ್ದರಾಮಯ್ಯ ಸರ್ಕಾರ ಅಂತಂದರೆ ನುಡಿದಂತೆ ನಡೆದಂಥ ಸಿದ್ದರಾಮಯ್ಯನವರು ಯಾರೂ ಸಿಗೋದಿಲ್ಲ ನಮ್ಮಲ್ಲಿ. ಅವರು ಹೇಳಿದ ತಕ್ಷಣವೇ ರಾಜೀನಾಮೆ ಕೊಟ್ಟವ್ರೆ. ಅಂಥ ಮುಖ್ಯಮಂತ್ರಿ ಜಗತ್ತದಲ್ಲಾಗಲಿ ಕರ್ನಾಟಕದಲ್ಲಿ ಯಾರೂ ಸಿಗೋದಿಲ್ಲ. ಆದರೂ ಇನ್ನು 2 ವರ್ಷ ಇದ್ದಿದ್ರೆ ಅವ್ರ ಅಗತ್ಯ ಇತ್ತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗವ್ರೆ. ಮುಖ್ಯಮಂತ್ರಿ ಆಗಬಾರ್ದು ಅಂತ ಏನಿಲ್ಲ, ಮುಖ್ಯಮಂತ್ರಿ ಆಗಲಿ. ಡಿ ಕೆ ಶಿವಕುಮಾರ್ ಆ ಥರ ಮಾಡಿದ್ರು. ಇನ್ನು 2 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇದ್ದಿದ್ರೆ 5 ವರ್ಷ ಡಿ ಕೆ ಶಿವಕುಮಾರ್ ಇರ್ಬೋದಿತ್ತು. ಮುಂದೆ ಸರ್ಕಾರ ತಗೊಬಂದು ಅವರು 5 ವರ್ಷ ಇರ್ಬೋದಿತ್ತು. ಆ ಥರ ಮಾಡಿದ್ರು ಅಂತಾರೆ ಡಿ ಕೆ ಶಿವಕುಮಾರ್, ಆ ಥರ ಮಾಡಿದ್ರು ಅಂತ ಅನಿಸುತ್ತೆ. ಆದರೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋರಂತ ನಮ್ಮ ಸಮಾಜಕ್ಕಾಗಲಿ ಕರ್ನಾಟಕಕ್ಕಾಗಲಿ ತಪ್ಪಿಲ್ಲ. ನುಡಿದಂತೆ ನಡೆದಿರೋದು ನಮ್ಮ ಸಿದ್ದರಾಮಯ್ಯನವರು ಅಂತ ನಾನು ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಟ್ಟಿರೋದ್ರಿಂದ ಕರ್ನಾಟಕದಲ್ಲಿ ನಮ್ಮ ಸಮಾಜದಲ್ಲಿ ನೋವು ತಂದಿದೆ. ನಾನು ಗುಡ್ಡಪ್ಪನವರಾಗಿ ಅವ್ರಿಗೆ ಸುಖ ಶಾಂತಿಯಾಗಲಿ, ನೆಮ್ಮದಿಯಾಗಿರಲಿ, ಅವ್ರ ಅಗತ್ಯ, ಅವ್ರ ಸಹಕಾರ ಇನ್ನೂ ಬೇಕು, ಇನ್ನೂ ಅಗತ್ಯ ಇದೆ ಅಂತ ಹೇಳ್ತಾ ನಾನು ಸಿದ್ದರಾಮಯ್ಯನವರಿಗೆ ಧನ್ಯವಾದ ತೋರಿಸ್ತೇನೆ.